ಇವತ್ತು ಕೇವಲ ಇದು ರಾಮನಗರಕ್ಕೆ ಮಾತ್ರ ಸೀಮಿತ ಆಗಿರತಕ್ಕಂತ ಗೊಂದಲದ ವಿಚಾರ ಅಲ್ಲ. ಇವತ್ತೇನು 5 ಗ್ಯಾರಂಟಿಗಳನ್ನ ಮುಂದಿಟ್ಟು ಕಳೆದ ಬಾರಿ MLA ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷನ ಘೋಷಣೆಯನ್ನ ಏನು ಮಾಡಿದ್ರು, ಇವತ್ತು 5 ಗ್ಯಾರಂಟಿಗಳನ್ನು ಕೂಡ ಇವತ್ತು ಅವ್ರಿಗೆ ಸರಿಯಾಗಿ ಪೂರೈಸಲಿಕ್ಕೆ ಇವತ್ತು ಸರ್ಕಾರದ ಖಜಾನೆಯಲ್ಲಿ ಇವತ್ತು ದುಡ್ಡಿಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ರಾಜ್ಯವನ್ನ ಸಿಲುಕಿಸಿರ್ತಕ್ಕಂಥದ್ದು ಕಾಂಗ್ರೆಸ್ನ ಪಕ್ಷ. ಹಾಗಾಗಿ ಇವತ್ತು ನಮ್ಗೆ ಇವತ್ತೇನು ಆಶ್ಚರ್ಯ ಪಡಬೇಕಾಗಿರ್ತಕ್ಕಂಥ ವಿಚಾರ ಏನಲ್ಲ. ರಾಮನಗರದಲ್ಲಿ ಈ ಹಿಂದೆ ಈ ಭಾಗದ ಶಾಸಕರು ಅನುದಾನವನ್ನ ಏನು ತಗೊಂಡು ಬಂದಿದ್ರು, ಅದೇ ಅನುದಾನವನ್ನ ಇಟ್ಕೊಂಡೆ ಮುಂದುವರ್ಸ್ಕೊಂಡು ಹೋಗ್ತಾ ಇದಾರೆ. ಇವತ್ತು ಇಲ್ಲಿರ್ತಕ್ಕಂಥ ಶಾಸಕರು ಈ ಹೊಸದಾಗೆ ಯಾವುದೇ ರೀತಿ ಹೋರಾಟ ಮಾಡಿ ಇಲ್ಲಿ ಜಿಲ್ಲೆಗಾಗ್ಲಿ ತಾಲೂಕಿನ ಅಭಿವೃದ್ಧಿಗಾಗ್ಲಿ ಯಾವುದೇ ರೀತಿ ಪೂರಕವಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಆಗ್ಲಿ ಈ ಭಾಗದ ಶಾಸಕರಾಗಿ ನಿಂತಿಲ್ಲ ಅಂತಕ್ಕಂಥದ್ದು ಪ್ರತಿಯೊಬ್ಬ ಇಲ್ಲಿರ್ತಕ್ಕಂಥ ಮತದಾರರ ಒಂದು ಭಾವನೆ. ಗ್ಯಾರಂಟಿಗಳನ್ನ ಫುಲ್ಫಿಲ್ ಮಾಡುವಷ್ಟರಲ್ಲಿ ಅನುದಾನಗಳು ಇನ್ನೂ ಸಮರ್ಪಕವಾಗಿ ಹಂಚಿಕೆ ಆಗ್ತಾ ಇಲ್ವಾ ಅಂತ. ಕಳೆದ 8 ತಿಂಗಳಿಂದಲೂ ಕೂಡ ಅನುದಾನಗಳು ಸಿಕ್ಕಿಲ್ಲ ಶಾಸಕರಿಗೆ. ತಮ್ಗೆ ಗೊತ್ತಲ್ಲಣ್ಣ, ಮಾಧ್ಯಮದವ್ರಿಗೆ 224 ಕ್ಷೇತ್ರದ MLAಗಳಿಗೆ ಹೋಗಿ ತಾವು ಮೈಕ್ ಹಿಡಿದ್ರು ಪ್ರತಿಯೊಬ್ರು ಹೇಳ್ತಾರೆ ಇಲ್ಲಿವರೆಗೂ 1 ರೂಪಾಯಿ ಅನುದಾನ ಬಿಡುಗಡೆ ಆಗಿಲ್ಲ. ಇದು ಇವತ್ತು ಈ ರಾಜ್ಯದ ಪರಿಸ್ಥಿತಿ, ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಏನೋ ಒಂದಷ್ಟು ಕಡೆ ಇವತ್ತು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ. ನಾವು ಇದ್ರ ಬಗ್ಗೆ ಕುಮಾರಣ್ಣ ಅವರು ಹೇಳಿದ್ರು, ಮೊನ್ನೆ ಸಂಸತ್ನಲ್ಲಿ ಮಾತಾಡ್ಬೇಕಾದ್ರೆ ಹೇಳಿದ್ದಾರೆ ವಿಧಾನಸೌಧದಲ್ಲಿ. ಇಲ್ಲ, ಇದ್ರ ಬಗ್ಗೆ ನಾನು ಟೀಕೆ ಮಾಡೋದಕ್ಕೆ ಹೋಗೋದಿಲ್ಲ. ಏಕೆಂದ್ರೆ ಜನಗಳಿಗೆ ಏನಾದ್ರು ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮಗಳಿದ್ದಂಥ ಸಂದರ್ಭದಲ್ಲಿ ನಾವು ಟೀಕೆ ಮಾಡೋದಕ್ಕೆ ಹೋಗೋದಿಲ್ಲ ಅಂತ. ಆದ್ರೆ ಇವತ್ತು ನಾವು ಕೂತು ಯೋಚನೆ ಮಾಡಬೇಕಾಗ್ತದೆ. ಇವತ್ತೇನು 5 ಘೋಷಣೆಗಳು, ಇವತ್ತು 5 ಗ್ಯಾರಂಟಿಗಳನ್ನೇನು ಘೋಷಣೆ ಮಾಡ್ಕೊಂಡಿದ್ದಾರೆ, ಎಷ್ಟರ ಮಟ್ಟಕ್ಕೆ ಇವತ್ತು ಈ ಘೋಷಣೆಗಳನ್ನ ಇವತ್ತು ಕಾಪಾಡ್ಕೊಂಡಿದ್ದಾರೆ, ಎಷ್ಟರ ಮಟ್ಟಕ್ಕೆ ಇವತ್ತು ಜನಗಳಿಗೆ ರೀಚ್ ಮಾಡ್ತಕ್ಕಂಥದ್ರಲ್ಲಿ ಇವತ್ತು ಸರ್ಕಾರ ಮುಂದಾಗಿದೆ ಅಂತಕ್ಕಂಥದ್ರ ಬಗ್ಗೆ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವತ್ತು ಕೇವಲ ಇದು ರಾಮನಗರಕ್ಕೆ ಮಾತ್ರ ಸೀಮಿತ ಆಗಿರ್ತಕ್ಕಂಥ ಗೊಂದಲದ ವಿಚಾರ ಅಲ್ಲ. ಇವತ್ತೇನು 5 ಗ್ಯಾರಂಟಿಗಳನ್ನ ಮುಂದಿಟ್ಟು ಕಳೆದ ಬಾರಿ MLA ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷನ ಘೋಷಣೆಯನ್ನ ಏನು ಮಾಡಿದ್ರು, ಇವತ್ತು 5 ಗ್ಯಾರಂಟಿಗಳನ್ನು ಕೂಡ ಇವತ್ತು ಅವ್ರಿಗೆ ಸರಿಯಾಗಿ ಪೂರೈಸಲಿಕ್ಕೆ ಇವತ್ತು ಸರ್ಕಾರದ ಖಜಾನೆಯಲ್ಲಿ ಇವತ್ತು ದುಡ್ಡಿಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ರಾಜ್ಯವನ್ನ ಸಿಲುಕಿಸಿರ್ತಕ್ಕಂಥದ್ದು ಕಾಂಗ್ರೆಸ್ನ ಪಕ್ಷ. ಹಾಗಾಗಿ ಇವತ್ತು ನಮ್ಗೆ ಇವತ್ತೇನು ಆಶ್ಚರ್ಯ ಪಡಬೇಕಾಗಿರ್ತಕ್ಕಂಥ ವಿಚಾರ ಏನಲ್ಲ. ರಾಮನಗರದಲ್ಲಿ ಈ ಹಿಂದೆ ಈ ಭಾಗದ ಶಾಸಕರು ಅನುದಾನವನ್ನ ಏನು ತಗೊಂಡು ಬಂದಿದ್ರು, ಅದೇ ಅನುದಾನವನ್ನ ಇಟ್ಕೊಂಡೆ ಮುಂದುವರ್ಸ್ಕೊಂಡು ಹೋಗ್ತಾ ಇದಾರೆ. ಇವತ್ತು ಇಲ್ಲಿರ್ತಕ್ಕಂಥ ಶಾಸಕರು ಈ ಹೊಸದಾಗೆ ಯಾವುದೇ ರೀತಿ ಹೋರಾಟ ಮಾಡಿ ಇಲ್ಲಿ ಜಿಲ್ಲೆಗಾಗ್ಲಿ ತಾಲೂಕಿನ ಅಭಿವೃದ್ಧಿಗಾಗ್ಲಿ ಯಾವುದೇ ರೀತಿ ಪೂರಕವಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಆಗ್ಲಿ ಈ ಭಾಗದ ಶಾಸಕರಾಗಿ ನಿಂತಿಲ್ಲ ಅಂತಕ್ಕಂಥದ್ದು ಪ್ರತಿಯೊಬ್ಬ ಇಲ್ಲಿರ್ತಕ್ಕಂಥ ಮತದಾರರ ಒಂದು ಭಾವನೆ. ಗ್ಯಾರಂಟಿಗಳನ್ನ ಫುಲ್ಫಿಲ್ ಮಾಡುವಷ್ಟರಲ್ಲಿ ಅನುದಾನಗಳು ಇನ್ನೂ ಸಮರ್ಪಕವಾಗಿ ಹಂಚಿಕೆ ಆಗ್ತಾ ಇಲ್ವಾ ಅಂತ. ಕಳೆದ 8 ತಿಂಗಳಿಂದಲೂ ಕೂಡ ಅನುದಾನಗಳು ಸಿಕ್ಕಿಲ್ಲ ಶಾಸಕರಿಗೆ. ತಮ್ಗೆ ಗೊತ್ತಲ್ಲಣ್ಣ, ಮಾಧ್ಯಮದವ್ರಿಗೆ 224 ಕ್ಷೇತ್ರದ MLAಗಳಿಗೆ ಹೋಗಿ ತಾವು ಮೈಕ್ ಹಿಡಿದ್ರು ಪ್ರತಿಯೊಬ್ರು ಹೇಳ್ತಾರೆ ಇಲ್ಲಿವರೆಗೂ 1 ರೂಪಾಯಿ ಅನುದಾನ ಬಿಡುಗಡೆ ಆಗಿಲ್ಲ. ಇದು ಇವತ್ತು ಈ ರಾಜ್ಯದ ಪರಿಸ್ಥಿತಿ, ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಏನೋ ಒಂದಷ್ಟು ಕಡೆ ಇವತ್ತು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ. ನಾವು ಇದ್ರ ಬಗ್ಗೆ ಕುಮಾರಣ್ಣ ಅವರು ಹೇಳಿದ್ರು, ಮೊನ್ನೆ ಸಂಸತ್ನಲ್ಲಿ ಮಾತಾಡ್ಬೇಕಾದ್ರೆ ಹೇಳಿದ್ದಾರೆ ವಿಧಾನಸೌಧದಲ್ಲಿ. ಇಲ್ಲ, ಇದ್ರ ಬಗ್ಗೆ ನಾನು ಟೀಕೆ ಮಾಡೋದಕ್ಕೆ ಹೋಗೋದಿಲ್ಲ. ಏಕೆಂದ್ರೆ ಜನಗಳಿಗೆ ಏನಾದ್ರು ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮಗಳಿದ್ದಂಥ ಸಂದರ್ಭದಲ್ಲಿ ನಾವು ಟೀಕೆ ಮಾಡೋದಕ್ಕೆ ಹೋಗೋದಿಲ್ಲ ಅಂತ. ಆದ್ರೆ ಇವತ್ತು ನಾವು ಕೂತು ಯೋಚನೆ ಮಾಡಬೇಕಾಗ್ತದೆ. ಇವತ್ತೇನು 5 ಘೋಷಣೆಗಳು, ಇವತ್ತು 5 ಗ್ಯಾರಂಟಿಗಳನ್ನೇನು ಘೋಷಣೆ ಮಾಡ್ಕೊಂಡಿದ್ದಾರೆ, ಎಷ್ಟರ ಮಟ್ಟಕ್ಕೆ ಇವತ್ತು ಈ ಘೋಷಣೆಗಳನ್ನ ಇವತ್ತು ಕಾಪಾಡ್ಕೊಂಡಿದ್ದಾರೆ, ಎಷ್ಟರ ಮಟ್ಟಕ್ಕೆ ಇವತ್ತು ಜನಗಳಿಗೆ ರೀಚ್ ಮಾಡ್ತಕ್ಕಂಥದ್ರಲ್ಲಿ ಇವತ್ತು ಸರ್ಕಾರ ಮುಂದಾಗಿದೆ ಅಂತಕ್ಕಂಥದ್ರ ಬಗ್ಗೆ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇದ್ದಾರೆ.